ಇಟ್ಸ್ ನಾಟ್ ಲೇಟ್ ದ ಸ್ಟಾರ್ಟ್ಅಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಈ ದಿನ ಕೀರ್ತನೆಗಳು 109ನೇ ಭಾಗವನ್ನು ಓದಿ ನಾವು ಧ್ಯಾನ ಮಾಡುವಂತರಾಗೋಣ. ಕೀರ್ತನೆಗಳು 109. ನಾನು ಸ್ತುತಿಸುವ ದೇವರೇ, ಸುಮ್ಮನಿರಬೇಡ. ದುಷ್ಟನೂ ವಂಚಕನೂ ನನಗೆ ವಿರೋಧವಾಗಿ ಬಾಯ್ದೆರೆಯ ಮಾಡಿದ್ದಾರೆ. ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತು. ಅವರು ಅಗೆನುಡಿಗಳಿಂದ ನನ್ನನ್ನು ಮುತ್ತಿಕೊಂಡು ನಿಷ್ಕಾರಣವಾಗಿ ನನ್ನ ಸಂಗಡ ಯುದ್ಧ ಮಾಡಿದ್ದಾರೆ. ನಾನು ಅವರನ್ನು ಪ್ರೀತಿಸಿದರೂ ಅವರು ನನ್ನನ್ನು ವಿರೋಧಿಸುತ್ತಾರೆ. ನಾನಾದರೋ ನಿನಗೆ ಮೊರೆಯಿಡುತ್ತೇನೆ. ಉಪಕಾರಕ್ಕೆ ಅಪಕಾರವನ್ನು ಮಾಡಿದ್ದಾರೆ. ನಾನು ಪ್ರೀತಿಸಿದ್ದಕ್ಕೆ ಪ್ರತಿಯಾಗಿ ನನ್ನನ್ನು ದ್ವೇಷಿಸಿದ್ದಾರೆ. ದುಷ್ಟಾಧಿಕಾರಿಯನ್ನು ಅವರ ಮೇಲೆ ನೇಮಿಸು. ತಪ್ಪು ಹೊರಿಸುವವರನ್ನು ಅವರ ಬಲಗಡೆಯಲ್ಲಿ ನಿಲ್ಲಿಸು. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ. ಅವನ ಪ್ರಾರ್ಥನೆಯೂ ಪಾಪವೆಂದು ಎಣಿಸಲ್ಪಡಲಿ. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ. ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಅವನ ಮಕ್ಕಳು ಅನಾಥರೂ ಹೆಂಡತಿ ವಿಧವೆಯೂ ಆಗಲಿ. ಅವನ ಮಕ್ಕಳು ತಮ್ಮ ಹಾಳಾದ ಸ್ಥಳಗಳನ್ನು ಬಿಟ್ಟು ತಿರುಕರಂತೆ ಅಲೆಯುತ್ತಾ ಭಿಕ್ಷೆ ಬೇಡಲಿ. ಸಾಲ ಕೊಟ್ಟವನು ಅವನ ಆಸ್ತಿಯನ್ನೆಲ್ಲ ಕಸುಕೊಳ್ಳಲಿ. ಪರರು ಅವನ ಕಷ್ಟಾರ್ಜಿತವನ್ನು ಸುಲುಕೊಳ್ಳಲಿ. ಅವನಿಗೆ ಕೃಪೆ ಮಾಡುತ್ತಿರುವವನು, ಅವನ ದಿಕ್ಕಿಲ್ಲದ ಮಕ್ಕಳಿಗೆ ದಯೆ ತೋರಿಸುವವನು ಯಾವನೂ ಇಲ್ಲವಾಗಲಿ. ಅವನ ಸಂತತಿಯು ನಿರ್ಮೂಲವಾಗಲಿ. ಎರಡನೆಯ ತಲೆಯಲ್ಲಿಯೇ ಅದು ನಿರ್ನಾಮವಾಗಿ ಹೋಗಲಿ. ಯೆಹೋವನು ಅವನ ಹಿರಿಯರ ಪಾಪವನ್ನು ಮರೆಯದಿರಲಿ. ಅವನ ತಾಯಿಯ ಪಾಪವು ಅಳಿದು ಹೋಗದಿರಲಿ. ಅವು ಯೆಹೋವನ ಜ್ಞಾಪಕದಲ್ಲಿ ಇದ್ದೇ ಇರಲಿ. ಆತನು ಅವರ ಹೆಸರನ್ನು ಭೂಮಿಯಿಂದ ತೆಗೆದು ಹಾಕಲಿ. ಯಾಕಂದರೆ ಅವನು ಪ್ರೀತಿಸುವುದನ್ನು ಮರೆತು ಬಿಟ್ಟನು. ಬಡವನನ್ನು, ದೀನನನ್ನು, ಮನಗುಂದಿದವನನ್ನು ಹಿಂಸಿಸಿ ಕೊಲ್ಲಬೇಕೆಂದು ಯತ್ನಿಸಿದನು. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು. ಆಶೀರ್ವದಿಸುವುದು ಇಷ್ಟವಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತು. ಶಪಿಸುವುದೇ ಅವನಿಗೆ ವಸ್ತ್ರವಾಗಿತ್ತು. ಅದು ನೀರಿನಂತೆ ಅವನ ಅಂತರಂಗದಲ್ಲಿಯೂ ಎಣ್ಣೆಯಂತೆ ಎಲುಬುಗಳಲ್ಲಿಯೂ ಸೇರಿತು. ಶಾಪವೇ ಅವನ ಹೊದಿಕೆಯೂ ನಿತ್ಯವಾದ ನಡುಕಟ್ಟು ಆಗಲಿ. ನನ್ನನ್ನು ಎದುರಿಸಿ ಕೀಳು ಮಾತಾಡುವವರಿಗೆ ಯೆಹೋವನಿಂದ ಬರುವ ಪ್ರತಿಫಲ ಇದೆ. ಕರ್ತನೇ, ಯೆಹೋವನೇ, ನಿನ್ನ ಕೃಪೆಯು ಹಿತಕರವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು. ಕರ್ತನೇ, ಯೆಹೋವನೇ, ನಿನ್ನ ಕೃಪೆಯು ಹಿತಕರವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು. ನಾನು ಬಡವನೂ ದೀನನೂ ಆಗಿದ್ದೇನಲ್ಲ. ನನ್ನ ಹೃದಯದಲ್ಲಿ ಅಲಬು ನೆಟ್ಟಂತಾಗಿದೆ. ಸಂಜೆಯ ನೆರಳಿನಂತೆ ಗತಿಸಿ ಹೋಗುತ್ತಿದ್ದೇನೆ. ಗಾಳಿಯು ಬಡಕೊಂಡು ಹೋಗುವ ಮಿಡತೆಯಂತಿದ್ದೇನೆ. ಉಪವಾಸದಿಂದ ನನ್ನ ಮೊಣಕಾಲುಗಳು ಬಲಹೀನವಾದವು. ನನ್ನ ದೇಹವು ಎಣ್ಣೆಯಿಲ್ಲದೆ ಕ್ಷೀಣವಾಯಿತು. ನಾನು ಜನಹಾಸ್ಯಕ್ಕೆ ಗುರಿಯಾಗಿದ್ದೇನೆ. ನನ್ನನ್ನು ನೋಡುವವರು ತಲೆಯಾಡಿಸುತ್ತಾರೆ. ಯೆಹೋವನೇ, ನನ್ನ ದೇವರೇ, ಸಹಾಯ ಮಾಡು. ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು ಇದು ನನ್ನ ಕೈ ಕೆಲಸವೆಂದು, ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಆಗ ಅವರು ಇದು ನಿನ್ನ ಕೈ ಕೆಲಸವೆಂದು, ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಅವರು ಶಪಿಸಲಿ, ಚಿಂತೆಯಿಲ್ಲ, ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಮಾನಭಂಗವೇ ನಿನ್ನ ವಿರೋಧಿಗಳಿಗೆ ವಸ್ತ್ರವಾಗಲಿ. ನಾಚಿಕೆಯೇ ಅವರ ಹೊದಿಕೆಯಾಗಲಿ. ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು. ಜನಸಮೂಹದ ಮಧ್ಯದಲ್ಲಿ ಆತನನ್ನು ಕೀರ್ತಿಸುವೆನು. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೀರ್ತನೆಯ ಭಾಗವು ನಿಮಗೆ ಆಶೀರ್ವಾದವಾಗಿತ್ತು ಅಂತ ಹೇಳಿ ನಾನು ನಂಬುತ್ತೇನೆ. ಇಲ್ಲಿ ಬಂದು ನಾನು ಯಾವುದಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರೆ, ಅಂದರೆ ನಾನು ಅನ್ನೋ ಜಾಗದಲ್ಲಿ ನೀನು ಅಂತ ಹೇಳಿ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ತಪ್ಪಾಗಿ ತೆಗೆದುಕೊಳ್ಬೇಡಿ. ಅದು ಕಂಟಿನ್ಯೂಸ್ ಆಗಿ ಓದಬೇಕಾದ್ರೆ ಲೈವ್ ಆಗಿ ಶೂಟ್ ಮಾಡೋದ್ರಿಂದ ಕೆಲವು ಸಮಯ ಆಗುತ್ತೆ. ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಪ್ರತಿದಿನ ನಮ್ಮ ಚಾನೆಲ್ನಲ್ಲಿ ವಾಕ್ಯವನ್ನು ಅಪ್ಲೋಡ್ ಮಾಡಿರ್ತೇವೆ. ನೀವು ಅದನ್ನು ನೋಡಿಬಿಟ್ಟು ನಿಮ್ಮ ಡೈಲಿ ಆಕ್ಟಿವಿಟೀಸಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರೆ ದೇವರ ಕೃಪೆ ನಿಮ್ಮನ್ನು ಹಿಂದೊಳಗೆ ಬರುತ್ತೆ ಅಂತ ಹೇಳಿ ನಾನು ವಿಶ್ವಾಸಿಸ್ತೇನೆ. ಸೊ ಪ್ರತಿದಿನ ನಮ್ಮ ಚಾನೆಲ್ನಲ್ಲಿ ದೇವರ ವಾಕ್ಯ ಅಪ್ಲೋಡ್ ಆಗಿರುತ್ತೆ. ಟ್ಯೂನ್ ಮಾಡ್ಕೊಳ್ಳಿ. ಈಗ ನಾವು ಕೀರ್ತನೆಗಳು ಓದ್ತಾ ಇದ್ದೀವಿ. 109ನೇ ಭಾಗಕ್ಕೆ ಬಂದಿದ್ದೇವೆ ಆಲ್ರೆಡಿ. ಸೊ ಕೀರ್ತನೆಗಳ ನಂತರ ಜ್ಞಾನೋಕ್ತಿಗಳನ್ನು ಸ್ಟಾರ್ಟ್ ಮಾಡುವ, ಇಲ್ಲ ಯಾವುದಾದ್ರೂ ಚಿಕ್ಕ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡುವ ಅಂತ ಹೇಳಿ ನಾನು ಪ್ರೇಯರಲ್ಲಿ ಇಟ್ಟಿದ್ದೇನೆ. ನಿಮ್ಮ ಆಲೋಚನೆಗಳೇನಾದ್ರು ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ವಾಕ್ಯವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ. ஐயோ, இந்த லைட் வேற பிளிங்க் ஆக ஆரம்பிச்சிருச்சு. என்ன யார சொல்றாங்க?